ಇದು ಬ್ರ್ಯಾಂಡ್ ಬೆಂಗಳೂರಾ ಅಥವಾ ಬ್ಯಾಡ್ ಬೆಂಗಳೂರಾ? ಒಂದೇ ಮಳೆಯಲ್ಲಿ ನಗರವೇ ನಲುಗಿದ ದೃಶ್ಯಗಳು. ರಸ್ತೆಗಳು ನದಿಗಳಾಗಿ ಸಂಕಷ್ಟದಲ್ಲಿ ಜನರ ಬದುಕು. ಬೋರಿಂಗ್ ಆಸ್ಪತ್ರೆ ಬಳಿ ಕಾಂಪೌಂಡ್ ಕುಸಿದು ನಿರಪರಾಧ ಜೀವಗಳು ಬಲಿಯಾದ ದುರ್ಘಟನೆ. 3 ಮಕ್ಕಳು ಸೇರಿ 7 ಮಂದಿ ಸಾವು. ಇದು ಪ್ರಕೃತಿ ವಿಪತ್ತಾ ಅಥವಾ ವ್ಯವಸ್ಥೆಯ ವಿಪತ್ತೇನಾ? ಪ್ರತಿ ವರ್ಷ ಮಳೆಯಾಗುತ್ತಿದ್ದಂತೆ ಇದೇ ಕತೆ. ಡ್ರೈನೇಜ್ ಸಮಸ್ಯೆ, ದುರ್ಬಲ ಕಟ್ಟಡಗಳು, ನಿರ್ಲಕ್ಷ್ಯ ಆಡಳಿತ ಇವೆಲ್ಲ ಸೇರಿ ನಗರವನ್ನು ಅಪಾಯದ ದಾರಿಯಲ್ಲಿ ತಳ್ಳುತ್ತಿವೆ. ಸಿಲಿಕಾನ್ ಸಿಟಿ ಎಂದು ಹೆಮ್ಮೆ ಪಡುವ ಬೆಂಗಳೂರಲ್ಲಿ ಜನರ ಜೀವವೇ ಸುರಕ್ಷಿತವಿಲ್ಲದ ಸ್ಥಿತಿ ಏಕೆ? ಇದಕ್ಕೆ ಉತ್ತರ ಯಾರಿಂದ? ಹೊಣೆ ಯಾರು ತೆಗೆದುಕೊಳ್ಳುತ್ತಾರೆ? ಇನ್ನು ಸಮಯ ಬಂದಿದೆ, ಮಾತಲ್ಲ ಕಾರ್ಯ ಬೇಕು. ನಗರ ಉಳಿಸೋಕೆ ಈಗಲೇ ಗಟ್ಟಿಯಾದ ಕ್ರಮ ಅಗತ್ಯ. ನಗರದಲ್ಲಿ ಸುರಿದ ಭಾರೀ ಮಳೆಗೆ ಬೋರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು 8 ಮಂದಿ ಮೃತಪಟ್ಟಿದ್ದಾರೆ. ಘಟನೆಯಿಂದ ಎಲ್ಲೆಡೆ ಶೋಕ ವ್ಯಕ್ತವಾಗಿದೆ. ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಬೋರಿಂಗ್ ಆಸ್ಪತ್ರೆ ಆವರಣದಲ್ಲಿ ಕಾಂಪೌಂಡ್ ಗೋಡೆ ಕುಸಿದು ಅಮಾಯಕರಾದ ಮಕ್ಕಳು ಸೇರಿದಂತೆ ಹಲವರು ಪ್ರಾಣ ಕಳೆದುಕೊಂಡಿರುವ ದುರ್ಘಟನೆ ತೀವ್ರ ಆಘಾತ ಉಂಟು ಮಾಡಿದೆ. ರಾಜಧಾನಿಯ ಹೃದಯ ಭಾಗದಲ್ಲಿ ಇಂತಹ ದುರಂತ ಸಂಭವಿಸಿರುವುದಕ್ಕೆ ಪ್ರಕೃತಿ ವಿಕೋಪವೇ ಕಾರಣ ಎಂದು ವ್ಯಾಖ್ಯಾನ ಮಾಡುವುದು ಸರಿಯಲ್ಲ. ಇದು ಅಧಿಕಾರಿಗಳ ನಿರ್ಲಕ್ಷ್ಯ. ಬೆಂಗಳೂರು ನಗರದ ಮೂಲ ಸೌಕರ್ಯದ ಅವ್ಯವಸ್ಥೆಗೆ ಕನ್ನಡಿ ಹಿಡಿದಿದೆ. ಜನಸಾಮಾನ್ಯರ ಜೀವಕ್ಕೆ ಸುರಕ್ಷತೆ ಮತ್ತು ಭದ್ರತೆ ನೀಡುವುದು ಯಾವುದೇ ಸರ್ಕಾರದ ಮೊದಲ ಜವಾಬ್ದಾರಿ. ಆದರೆ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ಬೆಂಗಳೂರು ನಗರದಲ್ಲಿ ಇಂದು ಆ ಜವಾಬ್ದಾರಿಯೇ ಕುಸಿದ ಗೋಡೆಯಂತೆ ಕುಸಿದಿರುವುದು ದುರದೃಷ್ಟಕರ. ಕಾಲಕಾಲಕ್ಕೆ ಹಳೆಯ ಮತ್ತು ಶಿಥಿಲ ಕಟ್ಟಡಗಳು ಹಾಗೂ ಗೋಡೆಗಳ ಪರಿಶೀಲನೆ ಮಾಡಿ ದುರಸ್ತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾದವರು ನಿರ್ಲಕ್ಷ್ಯ ತೋರಿದ ಪರಿಣಾಮವೇ ಇಂದು ದುರ್ಘಟನೆ ಸಂಭವಿಸಲು ಕಾರಣ. ಈ ದುರ್ಘಟನೆಗೆ ಸಂಬಂಧಿಸಿದಂತೆ ಸಂಪೂರ್ಣ ಹೊಣೆಗಾರಿಕೆಯನ್ನು ರಾಜ್ಯ ಸರ್ಕಾರ ಹೊರಬೇಕು. ರಾಜಧಾನಿ ಬೆಂಗಳೂರಿನಲ್ಲೇ ಇಂತಹ ಪರಿಸ್ಥಿತಿ ಕಂಡುಬಂದರೆ ರಾಜ್ಯದ ಉಳಿದ ಭಾಗಗಳ ಪರಿಸ್ಥಿತಿ ಹೇಗಿದೆ ಎಂಬುದು ಪ್ರಶ್ನೆ ಜನರ ಮನಸ್ಸಿನಲ್ಲಿ ಸಹಜವಾಗಿ ಉದ್ಭವಿಸುತ್ತಿದೆ. ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಹಳೆಯ ಕಟ್ಟಡಗಳ ತಾಂತ್ರಿಕ ಸಮೀಕ್ಷೆ ನಡೆಸಿ ಕಟ್ಟಡದ ಸುರಕ್ಷತೆ ಬಗ್ಗೆ ವರದಿ ತರಿಸಿಕೊಳ್ಳಬೇಕು. ವರದಿ ಆಧಾರದ ಮೇಲೆ ದುರಸ್ತಿ ಮರು ನಿರ್ಮಾಣ ಕಾರ್ಯ ಕೈಗೊಳ್ಳಬೇಕು. ಈ ದುರ್ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡ ದುರ್ದೈವಿಗಳ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ. ತಮ್ಮವರನ್ನು ಕಳೆದುಕೊಂಡ ಕುಟುಂಬ ಸದಸ್ಯರಿಗೆ ನನ್ನ ಹೃದಯಪೂರ್ವಕ ಸಂತಾಪಗಳು. ಸ್ವಲ್ಪ